ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಅಂತಿಮ ಯಾತ್ರೆಗೂ ಮುನ್ನ ಕುಟುಂಬಸ್ಥರಿಂದ ಪೂಜೆ ಸಲ್ಲಿಸಲಾಯಿತು. ಮಕ್ಕಳಿಂದ ಪಂಚಗವ್ಯ, ಪುಣ್ಯ ಹವಚನ ಜೊತೆಗೆ ಕರ್ಣ ಪಠನ, ಬೆಳಗ್ಗೆಯಿಂದ ಎಲ್ಲ ಪೂಜೆ ಮುಗಿಸಿ ಅಂತಿಮ ಯಾತ್ರೆ ಈಗ ಹೊರಡ್ತಾ ಇರೋದು. 4 ಗಂಟೆಯೊಳಗೆ ಅಂತ್ಯಕ್ರಿಯೆ ನಡೆಸೋದಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. ನೋಡಿ, ಅಂತಿಮ ಯಾತ್ರೆಗೂ ಮುನ್ನ ಪೂಜೆಯನ್ನ ನೆರವೇರಿಸಲಾಯಿತು. ಮಕ್ಕಳಿಂದ ಬೆಳಗ್ಗೆಯಿಂದ ಎಲ್ಲ ಪೂಜೆ ಮುಗಿಸಿ ಅಂತಿಮ ಯಾತ್ರೆ ಈಗ ಹೊರಟಿರೋದು. ಸಂಜೆ 4 ಗಂಟೆಯ ಒಳಗಡೆ ಅಂತ್ಯಕ್ರಿಯೆ ನಡೆಸೋದಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. 11 ಅರ್ಚಕರಿಂದ ಚೆನ್ನಮ್ಮ ಪಾರ್ಥಿವ ಶರೀರಕ್ಕೆ ಕೊನೆ ಪೂಜೆ ನೆರವೇರಿಸಲಾಗುತ್ತೆ. ಹೊಳೆನರಸೀಪುರದಲ್ಲಿ ಅರ್ಚಕ ಮಹೇಶ್ ಶರ್ಮಾ ಹೇಳಿಕೆ ಕೊಟ್ಟಿದ್ದಾರೆ. ಅಂತಿಮ ಯಾತ್ರೆಗೂ ಮುನ್ನ ಕುಟುಂಬಸ್ಥರು ಈಗಾಗಲೇ ಪೂಜೆಯನ್ನ ಸಲ್ಲಿಸಿದ್ದಾರೆ. ಮಕ್ಕಳು ಪಂಚಗವ್ಯ, ಪುಣ್ಯ ಹವಚನ ಜೊತೆಗೆ ಕರ್ಣ ಪಠನ ಈಗಾಗಲೇ ಬೆಳಗ್ಗೆಯಿಂದ ಎಲ್ಲ ಪೂಜೆ ಮುಗಿಸಿ ಅಂತಿಮ ಯಾತ್ರೆ ಹೊರಡ್ತಾ ಇರೋದು. ಸಂಜೆ 4 ಗಂಟೆ ಒಳಗಡೆ ಅಂತ್ಯಕ್ರಿಯೆ ಮುಗಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ತೀರ್ಮಾನ ಮಾಡಿದ್ದಾರೆ. 11 ಅರ್ಚಕರು ಚೆನ್ನಮ್ಮ ಪಾರ್ಥಿವ ಶರೀರಕ್ಕೆ ಕೊನೆಯದಾಗಿ ಪೂಜೆಯನ್ನ ನೆರವೇರಿಸಲಿದ್ದಾರೆ ಅಂತ ಹೊಳೆನರಸೀಪುರದಲ್ಲಿ ಅರ್ಚಕ ಮಹೇಶ್ ಶರ್ಮಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಅವರ ಕುಟುಂಬದ ಒಂದು ಜೊತೆಲೇ ಇರ್ತಕ್ಕಂಥವ್ರು. ಕಳೆದ 20-25 ವರ್ಷದಿಂದ ಅವ್ರಿಗೇನೇ ಇದಾದರೂ ನಮ್ಮ JP ನಗರದಲ್ಲಿ ಇರ್ತಕ್ಕಂಥ ತಿರುಮಲಗಿರಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಬಂದು ಯಾವುದೇ ಕಷ್ಟಗಳಿದ್ದರೂ ಕೂಡ ಅಲ್ಲಿ ಆ ದೇವರ ಹತ್ರ ಅವರ ಕೋರಿಕೆ ಸಲ್ಲಿಸ್ತಕ್ಕಂಥದ್ದು. ನಂತರ ಅವರು ಅಲ್ಲಿ ಅವರಿಗೆ ಆ ದೇವಸ್ಥಾನದಲ್ಲಿ ಏನೇ ಪೂಜೆ ಆದರೂ ಕೂಡ ತೃಪ್ತಿಯನ್ನು ಸಿಗುವಂಥ ಒಂದು ದೇವಸ್ಥಾನ. ಅದೇ ರೀತಿಲಿ ಅವರು ಆ ದಂಪತಿಗಳು ಕೂಡ ಇವತ್ತು ನಮ್ಮ ರಾಜ್ಯಕ್ಕೆಲ್ಲ ಈ ದೇಶಕ್ಕೆ ಒಂದು ಮಾದರಿ ಅಂತ ಹೇಳ್ಬೋದು. ಆ ಥರ ಆದರ್ಶ ದಂಪತಿಗಳ ನೋಡೋದು ಬಹಳ ಅಪರೂಪ. ಅಂತಿಮ ವಿಧಿವಿಧಾನದ ಕೊನೆ ಘಟ್ಟದಲ್ಲಿ ನಾವಿದ್ದೀವಿ. ಬೆಳಗ್ಗೆಯಿಂದ ಕೂಡ ಪಂಚಗವ್ಯ ಅನ್ನೋದು ಇದಕ್ಕೆ ಮುಖ್ಯವಾಗಿ ಅಂತ ಮಾಡುವಂಥದ್ದು. ಪಂಚಗವ್ಯ ಮಾಡಿ ನಂತರ ಪುಣ್ಯ ವಾಚನ ಎಲ್ಲ ಮಾಡಿ ಆ ಕರ್ಣಪಠನ ಅಂತ ಒಂದು ಮಂತ್ರ ಇದೆ. ಆ ಮಂತ್ರ ಎಲ್ಲ ಕಿರಿಯ ಮಗನ ಹತ್ರ ಆ ಕರ್ಣಪಠನ ಮಂತ್ರನ ಹೇಳಿಸಿ ಇಲ್ಲಿ ಮಾಡಬೇಕಾಗಿರ್ತಕ್ಕಂಥ ವಿಧಿವಿಧಾನಗಳು, ಆ ಒಕ್ಕಲಿಗೆ ಸಂಪ್ರದಾಯದಲ್ಲಿ ಏನೇನೋ ಆ ಸುಮಂಗಲಿಗೆ ಮಾಡಬೇಕೋ ಅದನ್ನೆಲ್ಲ ಕೂಡ ನೆರವೇರಿಸಿ ಬೆಳಗ್ಗೆಯಿಂದಲೂ ಕೂಡ ತುಂಬ ಶ್ರದ್ಧೆಯಿಂದ 4 ಜನ ಮಕ್ಕಳು ಕೂಡ ಭಾರಿ ಶ್ರದ್ಧೆಯಿಂದ ಈ ಒಂದು ಕಾರ್ಯ ಮಾಡಬೇಕು. ನಾವು ಕಾರ್ಯದಲ್ಲಿ ಉತ್ಸುಕರಾಗಿ ತುಂಬ ಭಾವುಕರಾಗಿ ಈ ಕೆಲಸ ಅವರು ಕೂಡ ತುಂಬ ಚೆನ್ನಾಗಿ ಬೆಳಗ್ಗೆಯಿಂದ ಎಲ್ಲ ನೆರವೇರಿದೆ. ಈಗ ಎಲ್ಲ ಮುಗಿದಿದೆ. ಈಗ ಈ ಒಂದು ಇದನ್ನ ಒಂದು 3-4 ಹಳ್ಳಿಗೆ ತಗೊಂಡೋಗಿ ಕರೆಕ್ಟಾಗಿ 3 ಗಂಟೆ ಸಮಯದಲ್ಲಿ ಆ ಒಂದು ಸ್ಥಳಕ್ಕೆ ಬರುತ್ತೆ. ಅಲ್ಲೊಂದು 3/4 ಗಂಟೆ ನಮ್ಮ ಈ ವಿಧಿವಿಧಾನಗಳ ಪ್ರಕ್ರಿಯೆ ಇದೆ. ಮುಗಿಸ್ಕೊಂಡ ನಂತರ 4 ಗಂಟೆ ಒಳಗಡೆ ಅವ್ರನ್ನ ಸದ್ಗತಿ ಮಾಡಬೇಕು ಅನ್ನೋದು ಒಂದು ನಿರ್ಣಯ ಆಗಿದೆ. ಹೌದು ಸರ್, ಅವತ್ತಿನ ದಿವಸನೇ ಯಾವತ್ತು ನಮ್ಮ ಅವರ ಶರೀರ ಇದಾಯಿತು ಅವತ್ತು ಬೆಳಗ್ಗೆ ಕೂಡ ನಮ್ಮ ಕುಮಾರಸ್ವಾಮಿ ಸಾಹೇಬರು ಕೂಡ ಬೆಳಗ್ಗೆ 5 ಗಂಟೆ ಕರೆಕ್ಟಾಗಿ ನಮ್ಮ JP ನಗರ ದೇವಸ್ಥಾನಕ್ಕೆ ಬಂದು ಮಹಾಮೃತ್ಯುಂಜಯ ಹೋಮ, ಪಂಚಾಸ್ತ್ರ ಹೋಮಗಳು, ಆಯುಷ್ ಹೋಮ ಇವೆಲ್ಲ ಕೂಡ ನೆರವೇರಿಸಿ ಆ ರಕ್ಷೆ ತೊಗೊಂಡೋಗಿ ಇಟ್ಟಿದ್ದಾರೆ. ನಂತರ ಕಿರಿಯ ಮಗ ರುದ್ರಾಭಿಷೇಕ ಎಲ್ಲ ಮಾಡಿಸಿ ಆ ರುದ್ರಾಭಿಷೇಕದ ಗಂಧ, ತೀರ್ಥ, ಪ್ರಸಾದಗಳನ್ನೆಲ್ಲ ತೊಗೊಂಡೋಗಿ ಅವರ ತಂದೆಯವರ ಹತ್ರ ಕೊಟ್ಟು ಅವರು ಕೂಡ ಎಲ್ಲ ಗಂಧ ಎಲ್ಲ ಸಮರ್ಪಣೆ ಮಾಡಿ ತೀರ್ಥ ಪ್ರೋಕ್ಷಣೆ ಮಾಡಿದ ತಕ್ಷಣ ಅವರ ಜೀವ ಶಿವ ಸಾಯುಜ್ಯ ಹೊಂದಿರತಕ್ಕಂಥದ್ದು ತುಂಬ ವಿಶೇಷ. ಅವರು ಇವತ್ತು ದೇವೇಗೌಡರು ಅವ್ರ ಕುಟುಂಬಕ್ಕೆ ಎಷ್ಟು ಮುಖ್ಯನೋ ಅದೇ ಥರ ಅವರ ಚೆನ್ನಮ್ಮವರು ಪಾತ್ರನೂ ಕೂಡ ಬಹಳ ಮುಖ್ಯ ಇರ್ತಕ್ಕಂಥದ್ದು. ಇಬ್ಬರು ಕೂಡ ಅವರ ಕುಟುಂಬ ಇವತ್ತು ಯಶಸ್ಸಾಗಿ ಒಂದು ಬೆಳೆದಿದೆ ಅಂದರೆ ಅವರಿಬ್ಬರ ಶ್ರಮನೇ ಅದಕ್ಕೆ ಫಲ ಸಿಕ್ಕಿರ್ತಕ್ಕಂಥದ್ದು. ಥ್ಯಾಂಕ್ ಯು ಸರ್. ಹರದನಹಳ್ಳಿಯ ಮಾವಿನ ಕೆರೆಯಲ್ಲಿ ಚೆನ್ನಮ್ಮ ಅಂತ್ಯಕ್ರಿಯೆಗೆ ಸಿದ್ಧತೆ ನಡೀತಾ ಇದೆ. ಇಚ್ಛೆಯಂತೆ ರಂಗನಾಥನ ಮಡಿಲಲ್ಲಿ ಮಣ್ಣಾಗಲಿದ್ದಾರೆ ಚೆನ್ನಮ್ಮ. ಅಂತ್ಯಕ್ರಿಯೆ ಸ್ಥಳದಲ್ಲಿ ಗುಂಡಿ ತೋಡಿ ಸಿದ್ಧ ಮಾಡಿರುವ ಗ್ರಾಮಸ್ಥರು. ಸಕಲ ಸರ್ಕಾರಿ ಗೌರವದೊಂದಿಗೆ ಚೆನ್ನಮ್ಮ ಅಂತ್ಯಕ್ರಿಯೆ ನೆರವೇರಲಿದೆ. ಮಧ್ಯಾಹ್ನ 2 ಗಂಟೆಯಿಂದ ಅಂತ್ಯಕ್ರಿಯೆಯ ಅಂತಿಮ ವಿಧಿವಿಧಾನ ಆರಂಭ ಆಗುತ್ತೆ. ಸಂಜೆ 4:15 ಒಳಗೆ ನೆರವೇರಲಿದೆ ಚೆನ್ನಮ್ಮ ಅಂತಿಮ ಸಂಸ್ಕಾರ.
ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನ ನಡೆಯುತ್ತೆ. ಚೆನ್ನಮ್ಮ ಅಂತ್ಯಕ್ರಿಯೆ ನೆರವೇರಿಸಲಿದ್ದಾರೆ ಅವರ ಕಿರಿಯ ಮಗ ರಮೇಶ್. ಹರದನಹಳ್ಳಿಯ ಮಾವಿನ ಕೆರೆಯಲ್ಲಿ ಚೆನ್ನಮ್ಮ ಅಂತ್ಯಕ್ರಿಯೆಗೆ ಈಗಾಗಲೇ ಎಲ್ಲ ರೀತಿಯಾಗಿ ಸಿದ್ಧತೆ ಆಗಿದೆ. ಇಚ್ಛೆಯಂತೆ ರಂಗನಾಥನ ಮಡಿಲಲ್ಲಿ ಚೆನ್ನಮ್ಮ ಮಣ್ಣಾಗಲಿದ್ದಾರೆ. ಅಂತ್ಯಕ್ರಿಯೆ ಸ್ಥಳದಲ್ಲಿ ಗುಂಡಿ ತೋಡಿ ಸಿದ್ಧ ಮಾಡಿದ್ದಾರೆ ಗ್ರಾಮಸ್ಥರು. ನಿನ್ನೆ ಆ ಜಾಗದಲ್ಲೆಲ್ಲ JCB ತೆಗೆದುಕೊಂಡು ಹೋಗಿ ಕ್ಲೀನ್ ಮಾಡಲಾಗ್ತಾ ಇತ್ತು. ಅದಾದ ನಂತರ ಗುಂಡಿ ಎಲ್ಲ ತೆಗೆದಿದ್ದಾರೆ. ಸಕಲ ಸರ್ಕಾರಿ ಗೌರವದೊಂದಿಗೆ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ಮಧ್ಯಾಹ್ನ 2 ಗಂಟೆಯಿಂದ ಅಂತ್ಯಕ್ರಿಯೆಯ ಅಂತಿಮ ವಿಧಿವಿಧಾನ ಆರಂಭ ಆಗುತ್ತೆ. ಸಂಜೆ 4:15 ಒಳಗಡೆ ಚೆನ್ನಮ್ಮ ಅಂತಿಮ ಸಂಸ್ಕಾರ ನೆರವೇರಲಿದೆ. ಚೆನ್ನಮ್ಮ ಅಂತ್ಯಕ್ರಿಯೆ ನೆರವೇರಿಸಲಿದ್ದಾರೆ ಅವರ ಕಿರಿಯ ಮಗ. ಸೊ ಆ ನಿಟ್ಟಿನಲ್ಲಿ ಒಂದು ದೃಶ್ಯದಲ್ಲಿ ನಿಮಗೆ ನಾವು ತೋರಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಜನ ಸೇರಿದ್ದಾರೆ ಅಂತ ಹೇಳಿ. ಸಾಕಷ್ಟು ಸಂಖ್ಯೆಯಲ್ಲಿ ಸಾಗರೋಪಾದಿಯಲ್ಲಿ ಜನ ಸೇರಿದ್ದಾರೆ. ಇದರ ಜೊತೆಗೆ ಮತ್ತೊಂದು ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಅಂತ್ಯಕ್ರಿಯೆಗೆ ಜಾಗ ಏನು ಗುರುತಿಸಿದ್ರಲ್ಲ ಆ ಜಾಗ, ಆ ಸ್ಥಳದಲ್ಲಿ ಗುಂಡಿ ತೋಡಿದ್ದಾರೆ. ಆ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ನೋಡಿ ಅಲ್ಲಿ.